Hi, I'm Kaviraj from scoringtarget.com. In today's session, we are going to discuss SSLC Science question paper, practice question paper 3 with key answer for SSLC exam preparation. 10ನೇ ವಿದ್ಯಾರ್ಥಿಗಳು ಇವತ್ತಿನ ತರಗತಿಯಲ್ಲಿ ನಾವು 10ನೇ ತರಗತಿಯ ವಿದ್ಯಾರ್ಥಿಗಳಿಗಾಗಿ ಪರೀಕ್ಷಾ ಪೂರ್ವ ಸಿದ್ಧತೆಗಾಗಿ ತಮಗೆ ಮಾದರಿ ಪ್ರಶ್ನೆ ಪತ್ರಿಕೆ 3 ಸಾಲ್ವ್ ಮಾಡ್ತಾ ಇದ್ವಿ. ಈಗಾಗಲೇ ಹಿಂದಿನ ವಿಡಿಯೋಲಿ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂತೆ ಸುಮಾರು 8 ಪ್ರಶ್ನೆ ಪತ್ರಿಕೆಗಳನ್ನು ಸಾಲ್ವ್ ಮಾಡಿದ್ದೀನಿ. ಆ ಪ್ರಶ್ನೆ ಪತ್ರಿಕೆಗಳನ್ನ ಮತ್ತು ಇವತ್ತಿನ ಈ ಪ್ರಶ್ನೆ ಪತ್ರಿಕೆ ಹಾಗೂ ಕೀ ಆನ್ಸರ್ನ ನೀವು ಡೌನ್ಲೋಡ್ ಮಾಡ್ಕೋಬೇಕಂದ್ರೆ ಅದರ ಲಿಂಕನ್ನು ಕಾಮೆಂಟ್ ಬಾಕ್ಸ್ಲಿ ಹಾಕಿರ್ತೀನಿ, ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡ್ಕೋಬೋದು. ಓಕೆ, ಲೆಟ್ ಸ್ಟಾರ್ಟ್ ದ ಕ್ಲಾಸ್. ಸೊ ಮೊದಲನೇ ಭಾಗ ಎ, ಅದು ಭೌತ ವಿಜ್ಞಾನಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳಿರುತ್ತೆ. ಮೊದಲ 4 ಪ್ರಶ್ನೆಗಳು ಮಲ್ಟಿಪಲ್ ಚಾಯ್ಸ್ ಕ್ವೆಶ್ಚನ್ಸ್ ಇರುತ್ತೆ. ಅದರಲ್ಲಿ ಮೊದಲನೇ ಪ್ರಶ್ನೆ, ವಿದ್ಯುತ್ ಶಕ್ತಿಯನ್ನು ಉತ್ಪಾದಿಸಲು ಬಳಸುವ ಸಾಧನ ಯಾವುದು? ಎ ಗ್ಯಾಲ್ಟನೋಮೀಟರ್, ಬಿ ವಿದ್ಯುಜ್ಜನಕ, ಸಿ ಅಮೀಟರ್, ಡಿ ವಿದ್ಯುತ್ ಮೋಟಾರ್. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ ವಿದ್ಯುಜ್ಜನಕ. ಎರಡನೇ ಪ್ರಶ್ನೆ, ವಿದ್ಯುತ್ ಮಂಡಲದಲ್ಲಿ ವಿಭವಾಂತರ ವಿದ್ಯುತ್ ವಾಹ ಮತ್ತು ರೋಧದ ನಡುವಿನ ಸಂಬಂಧವನ್ನು ತೋರಿಸುವ ಸರಿಯಾದ ಸೂತ್ರ ಯಾವುದು ಅಂತ. ಸೊ ಇಲ್ಲಿ ಸರಿಯಾದ ಉತ್ತರ ಯಾವುದು? ಆಪ್ಷನ್ ಡಿ. ನೆಕ್ಸ್ಟ್ ಮೂರನೇ ಪ್ರಶ್ನೆ, ಫ್ಲೆಮಿಂಗ್ನ ಬಲಗೈ ನಿಯಮದಲ್ಲಿ ಮಧ್ಯದ ಬೆರಳು ಸೂಚಿಸುವುದು. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ ಪ್ರೇರಿತ ವಿದ್ಯುತ್ ಪ್ರವಾಹದ ದಿಕ್ಕು. ಇನ್ನು ನಾಲ್ಕನೇ ಪ್ರಶ್ನೆ, ಒಂದು ಪೀನ ಮಸೂರದಿಂದ ವಸ್ತುವಿನ ಚಿಕ್ಕದಾದ ಮತ್ತು ಸತ್ಯ ಪ್ರತಿಬಿಂಬವನ್ನು ಪಡೆಯಲು ಆ ವಸ್ತುವನ್ನು ಇರಿಸಬೇಕಾದ ಸ್ಥಾನ. ಸರಿಯಾದ ಉತ್ತರ ಆಪ್ಷನ್ ಸಿ 2F1ಗಿಂತ ದೂರದಲ್ಲಿ. ಇನ್ನು ಮೇನ್ ಕ್ವೆಶ್ಚನ್ ನಂಬರ್ 2 ಅಲ್ಲಿ 1 ಅಂಕದ ಪ್ರಶ್ನೆಗಳಿವೆ, 2 ಇಲ್ಲಿ ಆಪ್ಷನ್ ಇರೋದಿಲ್ಲ. 5ನೇ ಪ್ರಶ್ನೆ, ಕಾಂತೀಯ ಬಲರೇಖೆಗಳು ಒಂದನ್ನೊಂದು ಛೇದಿಸುವುದಿಲ್ಲ ಏಕೆ? ಸೊ ಉತ್ತರ, ಛೇದಿಸುವ ಬಿಂದುವಿನಲ್ಲಿ ದಿಕ್ಸೂಚಿಯ ಸೂಜಿಯು 2 ದಿಕ್ಕುಗಳತ್ತ ನಿರ್ದೇಶಿಸಬೇಕು, ಆದರೆ ಇದು ಸಂಭವನೀಯವಲ್ಲ. 6ನೇ ಪ್ರಶ್ನೆ, ಮಸೂರದ ಸಾಮರ್ಥ್ಯದ SI ಏಕಮಾನ ತಿಳಿಸಿ. ಡಯಾಪ್ಟರ್. ಇನ್ನು ಮೇನ್ ಕ್ವೆಶ್ಚನ್ ನಂಬರ್ 3 ಅಲ್ಲಿ 2 ಅಂಕದ 2 ಪ್ರಶ್ನೆಗಳಿವೆ. 7ನೇ ಪ್ರಶ್ನೆ, ವಿದ್ಯುತ್ ಕೋಶ, ವಿದ್ಯುತ್ ಬಲ್ಬ್, ಅಮೀಟರ್ ಮತ್ತು ಪ್ಲಗ್ ಕೀ ಇವುಗಳನ್ನು ಒಳಗೊಂಡಿರುವ ವಿದ್ಯುತ್ ಮಂಡಲದ ರೇಖಾಚಿತ್ರವನ್ನು ಬರೆಯಿರಿ. ಸೊ ನಾವು ಈ ಥರ ರೇಖಾಚಿತ್ರವನ್ನು ಬರೀಬೇಕು. ಇಲ್ಲಿ 15ನೇ ಪ್ರಶ್ನೆ ಏನಿದೆ ಅಂದರೆ, 15 ಸೆಂಟಿಮೀಟರ್ ಸಂಗಮ ದೂರವನ್ನು ಹೊಂದಿರುವ ನಿಮ್ನ ದರ್ಪಣದ ಮುಂದೆ 25 ಸೆಂಟಿಮೀಟರ್ ದೂರದಲ್ಲಿ ವಸ್ತುವನ್ನು ಇರಿಸಿದೆ. ಸ್ಪಷ್ಟ ಪ್ರತಿಬಿಂಬವನ್ನು ಪಡೆಯಲು ಪರದೆಯನ್ನು ದರ್ಪಣದಿಂದ ಎಷ್ಟು ದೂರದಲ್ಲಿ ಇರಿಸಬೇಕು ಅಂತ. ಸೊ ಇಲ್ಲಿ ಉತ್ತರವನ್ನು ನೋಡ್ತಾ ಹೋಗ್ತೀರಾ. ಅಲ್ಲಿ ಸರಿಯಾದ ಉತ್ತರ 37.5 ಸೆಂಟಿಮೀಟರ್ ದೂರದಲ್ಲಿ ಇರಿಸಬೇಕು. ಈ ಪ್ರಶ್ನೆಗೆ ಒಂದು ನಿಮಗೆ ಆಪ್ಷನ್ ಇದೆ. ಒಂದು ನಿಮ್ನ ಮಸೂರದ ಸಂಗಮ ದೂರವು 15 ಸೆಂಟಿಮೀಟರ್ ಇದೆ. ಮಸೂರದಿಂದ ಪ್ರತಿಬಿಂಬವು 10 ಸೆಂಟಿಮೀಟರ್ ದೂರದಲ್ಲಿ ಉಂಟಾಗಲು ವಸ್ತುವನ್ನು ಮಸೂರದಿಂದ ಎಷ್ಟು ದೂರದಲ್ಲಿ ಇಡಬೇಕು ಅಂತ ಪ್ರಶ್ನೆ ಇದೆ. ಸೊ ಇಲ್ಲಿ ಸಾಲ್ವ್ ಮಾಡಿದಂಥ ಆನ್ಸರನ್ನು ನೋಡ್ಕೊಳ್ಳಿ. ಇಲ್ಲಿ ಸರಿಯಾದ ಉತ್ತರ 30 ಸೆಂಟಿಮೀಟರ್ ದೂರದಲ್ಲಿ ಇಡಬೇಕು. ಇನ್ನು ಮೇನ್ ಕ್ವೆಶ್ಚನ್ ನಂಬರ್ 4 ಅಲ್ಲಿ 3 ಅಂಕದ 3 ಪ್ರಶ್ನೆಗಳಿವೆ, ಒಟ್ಟಾರೆ 9 ಅಂಕ. 9ನೇ ಪ್ರಶ್ನೆ, ಜೈವಿಕ ಅನಿಲದ ಪ್ರಧಾನ ಘಟಕ ಯಾವುದು? ಉತ್ತಮ ಶಕ್ತಿಯ ಆಕಾರದ 4 ಗುಣಲಕ್ಷಣಗಳನ್ನು ಬರೆಯಿರಿ. ಸೊ ಉತ್ತರ ಮಿಥೇನ್ CH4. ಉತ್ತಮ ಶಕ್ತಿಯ ಆಕಾರದ ಗುಣಲಕ್ಷಣಗಳು: ಪ್ರತಿ ಘಟಕ ಪರಿಮಾಣ ಮತ್ತು ದ್ರವ್ಯರಾಶಿ ಅತಿ ಹೆಚ್ಚು ಕೆಲಸ ಮಾಡಬೇಕು, ಸುಲಭವಾಗಿ ದೊರೆಯಬೇಕು, ಸುಲಭವಾಗಿ ಸಂಗ್ರಹಿಸಲು ಮತ್ತು ಸಾಗಿಸಲು ಸಾಧ್ಯವಾಗಬೇಕು, ಮಿತವ್ಯಯಕಾರಿಯಾಗಿರಬೇಕು. ಈ ಪ್ರಶ್ನೆಗೆ ನಿಮಗೆ ಆಪ್ಷನ್ ಆಗಿ ಇನ್ನೊಂದು ಪ್ರಶ್ನೆ ಇದೆ. ಸೌರಕೋಶವನ್ನು ತಯಾರಿಸಲು ಬಳಸುವ ಧಾತು ಯಾವುದು? ಸೌರಕೋಶಗಳ ಯಾವುದಾದ್ರೂ 4 ಅನುಕೂಲಗಳನ್ನು ಬರೆಯಿರಿ. ಸೊ ಸೌರಕೋಶವನ್ನು ತಯಾರಿಸಲು ನಾವು ಬಳಸುವ ಧಾತು ಯಾವುದು? ಸಿಲಿಕಾನ್. ಏನಾದರೂ ಅನುಕೂಲ ಏನು? ಚಲನಶೀಲ ಭಾಗಗಳನ್ನು ಹೊಂದಿಲ್ಲ, ಕಡಿಮೆ ನಿರ್ವಹಣೆ, ಕೇಂದ್ರೀಕರಿಸುವ ಸಾಧನದ ಸಹಾಯವಿಲ್ಲದೆ ತೃಪ್ತಿಕರವಾಗಿ ಕಾರ್ಯನಿರ್ವಹಿಸುತ್ತವೆ, ಜನರು ತಲುಪಲಾಗದಂಥ ದುರ್ಗಮ ಪ್ರದೇಶಗಳಲ್ಲೂ ಅಳವಡಿಸಬಹುದು, ವಿದ್ಯುತ್ ಪ್ರಸರಣ ತಂತಿ ಅಳವಡಿಸಲು ಸಾಧ್ಯವಾಗದ ಪ್ರದೇಶಗಳಲ್ಲೂ ಅಳವಡಿಸಬಹುದು. ಇನ್ನು 10ನೇ ಪ್ರಶ್ನೆ, ಪೀನ ಮಸೂರದ 2F1ರಲ್ಲಿ ವಸ್ತುವಿನಿರಿಸಿದಾಗ ಪ್ರತಿಬಿಂಬ ಉಂಟಾಗುವಿಕೆಯನ್ನು ತೋರಿಸುವ ರೇಖಾಚಿತ್ರವನ್ನು ಬರೆಯಿರಿ. ರೇಖಾಚಿತ್ರದ ಸಹಾಯದಿಂದ ಪ್ರತಿಬಿಂಬದ ಸ್ಥಾನ ಮತ್ತು ಸ್ವಭಾವಗಳನ್ನು ತಿಳಿಸಿ. ಸೊ F1 ಮಸೂರದ ಸಂಗಮ ದೂರ, ಇಲ್ಲಿ ಚಿತ್ರವನ್ನು ನೋಡಿ. ಪ್ರತಿಬಿಂಬದ ಸ್ಥಾನ 2F2ನಲ್ಲಿ ಪ್ರತಿಬಿಂಬ ಸ್ವಭಾವ ಸತ್ಯ ಮತ್ತು ತಲೆಕೆಳಗಾದ. ಇನ್ನು 11ನೇ ಪ್ರಶ್ನೆ, ಭೂ ಸಂಪರ್ಕ ತಂತಿಯ ಕಾರ್ಯಗಳೇನು? ಗೃಹ ಬಳಕೆಯ ವಿದ್ಯುತ್ ಮಂಡಲದಲ್ಲಿ ಲೋಹದ ಮೇಲ್ಮೈ ಹೊಂದಿರುವ ವಿದ್ಯುತ್ ಉಪಕರಣಗಳನ್ನು
ಭೂ ಸಂಪರ್ಕ ತಂತಿಗೆ ಜೋಡಿಸುವುದು ಅಗತ್ಯವಾಗಿದೆ ಏಕೆ? ವಿವರಿಸಿ. ಉತ್ತರ: ಭೂ ಸಂಪರ್ಕ ತಂತಿಯ ಕಾರ್ಯಗಳು. ಗೃಹ ಬಳಕೆಯ ವಿದ್ಯುತ್ ಮಂಡಲದಲ್ಲಿ ಲೋಹದ ಮೇಲ್ಮೈ ಹೊಂದಿರುವ ವಿದ್ಯುತ್ ಉಪಕರಣಗಳ ಸುರಕ್ಷತೆಗಾಗಿ ಬಳಸಲಾಗುತ್ತದೆ. ಇದು ಕಡಿಮೆ ರೋಧವನ್ನು ಹೊಂದಿರುವ ವಿದ್ಯುತ್ ಪ್ರವಾಹದ ಪಥವನ್ನು ಉಂಟು ಮಾಡುತ್ತದೆ. ಉಪಕರಣದಲ್ಲಿ ಯಾವುದೇ ರೀತಿಯ ವಿದ್ಯುತ್ ಸೋರಿಕೆ ಉಂಟಾದಲ್ಲಿ ಅದರ ವಿಭಾಂತರವನ್ನು ಭೂಮಿಯ ವಿಭಾವಾಂತರಕ್ಕೆ ಸಮಾನವಾಗಿಸುತ್ತದೆ ಮತ್ತು ಬಳಕೆದಾರರಿಗೆ ತೀವ್ರ ವಿದ್ಯುತ್ ಆಘಾತವಾಗುವುದಿಲ್ಲ. ಈ ಪ್ರಶ್ನೆ ಕೂಡ ಒಂದು ಆಪ್ಷನ್ ಇದೆ. ವಿದ್ಯುತ್ ಕಾಂತೀಯ ಪ್ರೇರಣೆಗೆ ಸಂಬಂಧಿಸಿದ ಫ್ಯಾರಡೆಯ ಪ್ರಯೋಗವನ್ನು ವಿವರಿಸಿ. ನೇರ ಮತ್ತು ಪರ್ಯಾಯ ವಿದ್ಯುತ್ ಪ್ರವಾಹಗಳಿಗಿರುವ ವ್ಯತ್ಯಾಸಗಳನ್ನು ತಿಳಿಸಿ ಅಂತ ಇದೆ. ಸೊ ಉತ್ತರ ನೋಡಿ. ಮೊದಲನೇದಾಗಿ ಪ್ರಯೋಗ ವಿವರಿಸಬೇಕು. ಹೆಚ್ಚಿನ ಸಂಖ್ಯೆಯ ಸುತ್ತುಗಳನ್ನು ಹೊಂದಿರುವ ತಾಮ್ರದ ತಂತಿ ಸುರುಳಿಯನ್ನು ತೆಗೆದುಕೊಂಡು ಸುರುಳಿಯ 2 ತುದಿಗಳನ್ನು ಗ್ಯಾಲ್ವನೋಮೀಟರ್ಗೆ ಸಂಪರ್ಕಿಸಬೇಕು. ಒಂದು ಪ್ರಬಲ ಕಾಂತವನ್ನು ತೆಗೆದುಕೊಂಡು ಅದರ ಒಂದು ದ್ರವವನ್ನು ಸುರುಳಿಯ ಒಳಗೆ ಚಲಿಸುವಂತೆ ಮಾಡಬೇಕು. ಗ್ಯಾಲ್ವನೋಮೀಟರ್ನ ಸೂಜಿಯು ವಿಚಲನೆ ಹೊಂದಿರುತ್ತದೆ. ಇದು ಸುರುಳಿಯಲ್ಲಿ ವಿದ್ಯುತ್ ಪ್ರವಾಹದ ಉಪಸ್ಥಿತಿಯನ್ನು ಸೂಚಿಸುತ್ತದೆ. ಇದೇ ರೀತಿ ಕಾಂತವನ್ನು ಸುರುಳಿಯಿಂದ ಹಿಂದೆ ತೆಗೆದುಕೊಂಡಾಗಲೂ ಗ್ಯಾಲ್ವನೋಮೀಟರ್ನ ಸೂಜಿಯು ವಿಚಲನೆ ಹೊಂದುತ್ತದೆ ಮತ್ತು ವಿದ್ಯುತ್ ಪ್ರವಾಹದ ಉಪಸ್ಥಿತಿಯನ್ನು ಸೂಚಿಸುತ್ತದೆ. ಇನ್ನು ಇಲ್ಲಿ 2 ವ್ಯತ್ಯಾಸ ಏನಿದೆ ನೇರ ಮತ್ತು ಪರ್ಯಾಯ ವಿದ್ಯುತ್ ಪ್ರವಾಹಗಳಿಗೆ? ವಿದ್ಯುತ್ ಪ್ರವಾಹ ಯಾವಾಗಲೂ ಒಂದೇ ದಿಕ್ಕಿನಲ್ಲಿರುತ್ತದೆ. ಇನ್ನು ಪರ್ಯಾಯದಲ್ಲಿ ವಿದ್ಯುತ್ ಪ್ರವಾಹ ನಿಯತಕಾಲಿಕವಾಗಿ ತನ್ನ ದಿಕ್ಕನ್ನು ಬದಲಿಸುತ್ತದೆ. ಇನ್ನು ಮೇನ್ ಕ್ವೆಶ್ಚನ್ ನಂಬರ್ 5 4 ಅಂಕದ ಒಂದು ಪ್ರಶ್ನೆ ಇದೆ. ಅದರಲ್ಲಿ ಎ ಮತ್ತು ಬಿ ಅಂತ 2 ಪ್ರಶ್ನೆಗಳಿವೆ. ವಿದ್ಯುತ್ ಮಂಡಲದಲ್ಲಿ ವಿದ್ಯುತ್ ಉಪಕರಣಗಳನ್ನು ಸರಣಿ ಕ್ರಮದಲ್ಲಿ ಜೋಡಿಸುವ ಬದಲು ಸಮಾಂತರವಾಗಿ ಜೋಡಿಸುವುದರಿಂದ ಆಗುವ ಪ್ರಯೋಜನಗಳೇನು? ಬಿ. ಅಮೀಟರ್ ಮತ್ತು ವೋಲ್ಟ್ ಮೀಟರ್ಗಳನ್ನು ವಿದ್ಯುತ್ ಮಂಡಲದಲ್ಲಿ ಹೇಗೆ ಜೋಡಿಸುತ್ತಾರೆ? ಅವುಗಳ ಕಾರ್ಯವೇನು ಅಂತ. ಸೊ ಮೊದಲನೇದಾಗಿ ಎ ಪ್ರಶ್ನೆಯ ಉತ್ತರ ನೋಡೋಣ. ವಿದ್ಯುತ್ ಉಪಕರಣಗಳನ್ನು ಸಮಾಂತರ ಕ್ರಮದಲ್ಲಿ ಜೋಡಿಸಿದಾಗ ಸಮಾಂತರ ಮಂಡಲವು ವಿದ್ಯುತ್ ಉಪಕರಣಗಳ ಮೂಲಕ ವಿದ್ಯುತ್ ಪ್ರವಾಹವನ್ನು ವಿಭಜಿಸುತ್ತವೆ. ಒಂದು ಘಟಕ ವಿಫಲವಾದರೆ ಮಂಡಲವು ಮುರಿದು ಹೋಗುವುದಿಲ್ಲ. ಸಮಾಂತರ ಮಂಡಲದಲ್ಲಿ ಒಂದು ರೋಧ ಕಡಿಮೆಯಾಗುತ್ತದೆ. ಆದ್ದರಿಂದ ವಿದ್ಯುತ್ ಉಪಕರಣಗಳು ಅವುಗಳ ರೋಧಕ್ಕನುಗುಣವಾಗಿ ವಿದ್ಯುತ್ ಪ್ರವಾಹವನ್ನು ಪಡೆಯುತ್ತವೆ. ಇನ್ನು ಬಿ ಉತ್ತರ ಅಮೀಟರ್ ಮತ್ತು ವೋಲ್ಟ್ ಮೀಟರ್ಗಳ ಜೋಡಣೆ. ಅಮೀಟರನ್ನು ವಿದ್ಯುತ್ ಮಂಡಲದಲ್ಲಿ ಸರಣಿ ಕ್ರಮದಲ್ಲಿ ಜೋಡಿಸುತ್ತಾರೆ. ವೋಲ್ಟ್ ಮೀಟರನ್ನು ವಿದ್ಯುತ್ ಮಂಡಲದಲ್ಲಿ ಸಮಾಂತರ ಕ್ರಮದಲ್ಲಿ ಜೋಡಿಸುತ್ತಾರೆ. ಅಮೀಟರ್ ವಿದ್ಯುತ್ ಮಂಡಲದಲ್ಲಿನ ವಿದ್ಯುತ್ ಪ್ರವಾಹದ ದರವನ್ನು ಅಳೆಯುತ್ತದೆ. ವೋಲ್ಟ್ ಮೀಟರ್ ವಿದ್ಯುತ್ ಮಂಡಲದಲ್ಲಿನ ವಾಹಕದ ತುದಿಗಳ ನಡುವಿನ ವಿಭವಾಂತರವನ್ನು ಅಳೆಯಲು ಉಪಯೋಗಿಸುತ್ತಾರೆ. ಈ ಮೇನ್ ಕ್ವೆಶ್ಚನ್ 6 ನೋಡಿ 13ದು ಒಂದು ಪ್ರಶ್ನೆ ಇದೆ. ಎ. ಬೆಳಕಿನ ವಕ್ರೀಭವನ ಎಂದರೇನು? ಬೆಳಕಿನ ವಕ್ರೀಭವನದ 2 ನಿಯಮಗಳನ್ನು ನಿರೂಪಿಸಿ. ಉತ್ತರ: ಬೆಳಕು ಒಂದು ಮಾಧ್ಯಮದಿಂದ ಇನ್ನೊಂದು ಮಾಧ್ಯಮಕ್ಕೆ ಓರೆಯಾಗಿ ಚಲಿಸುವಾಗ ಎರಡನೇ ಮಾಧ್ಯಮದಲ್ಲಿ ಪ್ರಸರಣ ದಿಕ್ಕು ಬದಲಾಗುತ್ತದೆ. ಬೆಳಕಿನ ವಕ್ರೀಭವನದ 2 ನಿಯಮಗಳು ಪತನ ಕಿರಣ, ವಕ್ರೀಭವನ ಕಿರಣ ಮತ್ತು 2 ಮಾಧ್ಯಮಗಳ ಸಂಪರ್ಕ ಮೇಲ್ಮೈಗೆ ಪತನ ಬಿಂದುವಿನಲ್ಲಿ ಎಳೆದ ಲಂಬ ಎಲ್ಲವೂ ಒಂದೇ ಸಮತಲದಲ್ಲಿರುತ್ತದೆ. ಕೊಟ್ಟಿರುವ ಬೆಳಕಿನ ನಿರ್ದಿಷ್ಟ ಬಣ್ಣ ಮತ್ತು ನೀಡಿರುವ ಜೋಡಿ ಮಾಧ್ಯಮಗಳಿಗೆ ಪತನ ಕೋನದ ಸೈನು ಮತ್ತು ವಕ್ರೀಮ ಕೋನದ ಸೈನುಗಳ ಅನುಪಾತ ಸ್ಥಿರವಾಗಿರುತ್ತದೆ. ಆಮೇಲೆ ಬಿ ಪ್ರಶ್ನೆ, ಬೆಳಕಿನ ವಕ್ರೀಭವನ ಸೂಚ್ಯಂಕ ಎಂದರೇನು? ವಜ್ರದ ವಕ್ರೀಭವನ ಸೂಚ್ಯಂಕ 2:42. ಈ ಹೇಳಿಕೆಯ ಅರ್ಥವೇನು? ಉತ್ತರ: ಗಾಳಿಯಲ್ಲಿ ಬೆಳಕಿನ ವೇಗ ಮತ್ತು ಮಾಧ್ಯಮದಲ್ಲಿನ ಬೆಳಕಿನ ವೇಗಗಳಿರುವ ಅನುಪಾತ. ಗಾಳಿಯಲ್ಲಿ ಬೆಳಕಿನ ವೇಗ ಮತ್ತು ವಜ್ರದಲ್ಲಿನ ಬೆಳಕಿನ ವೇಗಗಳಿರುವ ಅನುಪಾತ 2:44. ಇನ್ನು ಭಾಗ ಬಿದಲ್ಲಿ ನಮಗೆ ರಸಾಯನ ವಿಜ್ಞಾನಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳಿವೆ. 2 ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ ಇದೆ. ಅದರಲ್ಲಿ 14ನೇ ಪ್ರಶ್ನೆ, ನೀರಿನ ವಿದ್ಯುತ್ ವಿಭಜನೆಯ ಕ್ರಿಯೆಯಲ್ಲಿ ಕ್ಯಾಥೋಡ್ನಲ್ಲಿ ಬಿಡುಗಡೆಯಾಗುವ ಅನಿಲ. ಆಪ್ಷನ್ ಬಿ ಹೈಡ್ರೋಜನ್. ಇನ್ನು 15ನೇದು, ಕ್ಲೋರಿನ್ನ ಪರಮಾಣು ಸಂಖ್ಯೆ 17. ಆಧುನಿಕ ಆವರ್ತ ಕೋಷ್ಟಕದಲ್ಲಿ ಈ ಧಾತುವಿನ ಆವರ್ತ ಸಂಖ್ಯೆ ಎಷ್ಟು ಅಂತ ಕೇಳ್ತಾರೆ. ಆಪ್ಷನ್ ಡಿ 3. ನೆಕ್ಸ್ಟ್ ಕ್ವೆಶನ್ಗಳು ಒಂದೊಂದು ಅಂಕದ್ದಿದೆ. 16ನೇ ಪ್ರಶ್ನೆ, ಆಧುನಿಕ ಆವರ್ತಕ ನಿಯಮವನ್ನು ನಿರೂಪಿಸಿ. ಉತ್ತರ: ಧಾತುಗಳ ಗುಣಗಳು ಅವುಗಳ ಪರಮಾಣು ಸಂಖ್ಯೆಯ ಆವರ್ತನೀಯ ಪುನರಾವರ್ತನೆಗಳು. 17, ಪ್ಲಾಸ್ಟರ್ ಆಫ್ ಪ್ಯಾರಿಸ್ನ ಯಾವುದಾದ್ರೂ 2 ಉಪಯೋಗಗಳನ್ನು ಬರೆಯಿರಿ. ಮುರಿದ ಮೂಳೆಗಳಿಗೆ ಆಧಾರ ನೀಡಲು, ಆಟಿಕೆಗಳ ತಯಾರಿಕೆಯಲ್ಲಿ, ಅಲಂಕಾರಿಕ ವಸ್ತುಗಳಲ್ಲಿ ನುಣುಪಾದ ಮೇಲ್ಮೈ ನಿರ್ಮಿಸಲು.
ಇನ್ನು ಇಥಿನ್ ಅಣುವಿನ ಒಂದು ರಚನಾ ವಿನ್ಯಾಸವನ್ನು ಬರೀರಿ ಅಂತ ಕೇಳಿದರೆ ರಚನೆ ವಿನ್ಯಾಸ ಈ ಥರ ಬರೀಬೇಕು. ಆಮೇಲೆ ಇಲ್ಲಿ ನಮಗೆ ಈ ಒಂದು ಸೂತ್ರವನ್ನು ಹಾಕ್ಕೊಂಡು ನಮಗೆ ಪ್ರಶ್ನೆಗಳನ್ನು ಕೇಳ್ತಾರೆ, ನೋಡ್ತಾ ಹೋಗಬೇಕು. ಒಳಗೆ ಈಗ ಎಷ್ಟೋ ಪ್ರಶ್ನೆಗಳನ್ನ ನೋಡ್ಕೊಂಡಿವಿ. ಮೇನ್ ಕ್ವೆಶನ್ ನಾವು ನೆಕ್ಸ್ಟ್ ಈಗ ಜಸ್ಟ್ ನಾನು ಪ್ರಶ್ನೆ ಹೈಲೈಟ್ಸ್ ಹೋಗ್ತಾ ಹೋಗ್ತೀನಿ. ಈ ಉತ್ತರಗಳನ್ನ ನೋಡ್ಕೋಬೇಕಂದ್ರೆ ಈ PDF ಡೌನ್ಲೋಡ್ ಮಾಡ್ಕೊಂಡು ನೀವು ಉತ್ತರ ನೋಡ್ಕೋಬೋದು. ಇಲ್ಲಿ ಮೇನ್ ಕ್ವೆಶನ್ ನಂಬರ್ 10 ನಮಗೆ 9 ನಮಗೇನಿದೆ ಇಲ್ಲಿ 2 ಪ್ರಶ್ನೆಗಳಿವೆ, ನೋಡ್ತಾ ಹೋಗಬೇಕು. 3 ಪ್ರಶ್ನೆ ಕೊಟ್ಟಿದ್ದಾರೆ, 2 ಅಂಕದ್ದಿವೆ. A, B ಮತ್ತು C ದ್ರಾವಣಗಳ pH ಮೌಲ್ಯಗಳು ಕ್ರಮವಾಗಿ 5, 6 ಮತ್ತು 7 ಆಗಿವೆ. ಇವುಗಳಲ್ಲಿ ಅತ್ಯಂತ ಹೆಚ್ಚು ಆಮ್ಲೀಯ ಸ್ವಭಾವವನ್ನು ಹೊಂದಿರುವ ದ್ರಾವಣ ಯಾವುದು ಮತ್ತು ಏಕೆ ಅಂತ ಕೇಳಿದ್ದಾರೆ. ಆಮೇಲೆ ಲವಣ ದ್ರಾವಣದ ವಾಹಕತೆಯನ್ನು ಪರೀಕ್ಷಿಸಲು ಉಪಯೋಗಿಸುವ ಉಪಕರಣಗಳ ಜೋಡಣೆಯ ಚಿತ್ರವನ್ನು ಬರೆಯಿರಿ ಮತ್ತು ಗ್ರಾಫೈಟ್ ದಂಡ ಗುರುತಿಸಿ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ಗ್ರಾಫೈಟ್ ದಂಡವನ್ನು ಗುರುತಿಸ್ತಾ ಇದ್ದೀವಿ. ಆಮೇಲೆ ಕಾರಣ ಕೊಡಿ ಅಂತ ಪ್ರಶ್ನೆ ಇದೆ. ಲೋಹಗಳನ್ನು ಅಡುಗೆ ಪಾತ್ರೆಗಳ ತಯಾರಿಕೆಯಲ್ಲಿ ಉಪಯೋಗಿಸುತ್ತಾರೆ, ಕಾರಣ ಏನು? ಉತ್ತರ, ಏಕೆಂದರೆ ಲೋಹಗಳು ಉಷ್ಣದ ಉತ್ತಮ ವಾಹಕಗಳು, ಅತಿ ಹೆಚ್ಚಿನ ಕರಗುವ ಬಿಂದುವನ್ನು ಹೊಂದಿರುವುದು, ಕುಟ್ಯತೆ ಗುಣವಿರುವುದು. ಇನ್ನು B, ಸೋಡಿಯಂ ಲೋಹವನ್ನು ಸೀಮೆ ಎಣ್ಣೆಯಲ್ಲಿ ಶೇಖರಿಸಿಡ್ತಾರಲ್ಲ, ಯಾಕೆ ಅಂತ ರೀಸನ್ ಹೇಳಬೇಕು. ಸೋಡಿಯಂ ವಾತಾವರಣದಲ್ಲಿನ ಆಕ್ಸಿಜನ್ ಮತ್ತು ನೀರಿನೊಂದಿಗೆ ಕ್ಷಿಪ್ರವಾಗಿ ವರ್ತಿಸುತ್ತದೆ, ಆದರೆ ಸೀಮೆ ಎಣ್ಣೆಯೊಂದಿಗೆ ವರ್ತಿಸುವುದಿಲ್ಲ. ಸೊ ನಿಮ್ಗೆ ಆಪ್ಷನಾಗಿ ಇನ್ನೂ 2 ಪ್ರಶ್ನೆಗಳಿವೆ, ಇಲ್ಲಿ ಕೂಡ ನೀವು ನೋಡ್ಕೋಬೋದು. ಇದಕ್ಕೂ ಕೂಡ ಕಾರಣ ಕೊಡಿಯದೆ. ಕ್ಯಾಲ್ಸಿಯಂ ಲೋಹ ನೀರಿನೊಂದಿಗೆ ವರ್ತಿಸಿದಾಗ ಬಿಡುಗಡೆಯಾಗುವ ಹೈಡ್ರೋಜನ್ ಅನಿಲವು ಹೊತ್ತಿಕೊಳ್ಳುವುದಿಲ್ಲ. ಇಲ್ಲಿ ಉತ್ತರ, ನೀರಿನೊಂದಿಗೆ ಕ್ಯಾಲ್ಸಿಯಂನ ಪ್ರತಿವರ್ತನೆಯ ತೀವ್ರತೆ ಕಡಿಮೆ, ಬಿಡುಗಡೆಯಾಗುವ ಉಷ್ಣವು ಹೈಡ್ರೋಜನ್ ಹತ್ತಿಕೊಳ್ಳಲು ಸಾಕಾಗುವುದಿಲ್ಲ. ಇನ್ನು B, ಅಯಾನಿಕ್ ಸಂಯುಕ್ತಗಳು ಹೆಚ್ಚಿನ ಕರಗುವ ಬಿಂದು ಮತ್ತು ಕುದಿ ಬಿಂದುವನ್ನು ಹೊಂದಿವೆ, ಏಕೆಂದರೆ ಅಯಾನುಗಳ ನಡುವಿನ ಪ್ರಬಲ ಅಯಾನಿಕ್ ಬಂಧವನ್ನು ಒಡೆಯಲು ಹೆಚ್ಚು ಶಕ್ತಿ ಬೇಕಾಗುತ್ತದೆ. ಸೊ ಇಲ್ಲಿ 3 ಅಂಕದ 3 ಪ್ರಶ್ನೆಗಳಿವೆ. ಪರಮಾಣು ಗಾತ್ರ ಎಂದರೇನು? ಪರಮಾಣು ಗಾತ್ರವು ಆಧುನಿಕ ಆವರ್ತ ಕೋಷ್ಟಕದ ಆವರ್ತದಲ್ಲಿ ಮುಂದೆ ಸಾಗಿದಂತೆ ಕಡಿಮೆಯಾಗುತ್ತದೆ ಮತ್ತು ವರ್ಗದಲ್ಲಿ ಕೆಳಗೆ ಹೋದಂತೆ ಹೆಚ್ಚಾಗುತ್ತದೆ, ಏಕೆ ವಿವರಿಸಿ ಅಂತ ಇದೆ. ಸೊ ಇಲ್ಲಿ ನೀವು ಉತ್ತರವನ್ನು ನೋಡ್ತಾ ಹೋಗ್ಬೋದು. PDF ನೋಟ್ಸನ್ನು ಡೌನ್ಲೋಡ್ ಮಾಡಿಕೊಂಡ್ರೆ ನಿಮಗೆ ಇಲ್ಲಿ ಕಂಪ್ಲೀಟಾಗಿ ಉತ್ತರವನ್ನು ನೋಡ್ಕೋಬೋದು. ನೆಕ್ಸ್ಟಿಗೆ ನೇರವಾಗಿ ಭಾಗ C, ಜೀವವಿಜ್ಞಾನಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳು ನೋಡ್ತಾ ಇದ್ದೀವಿ. ಸೌರ ಬೆಳಕಿನಿಂದ ಬರುವ ನೇರಳಾತೀತ ವಿಕಿರಣಗಳನ್ನು ಹೀರಿಕೊಳ್ಳಲು ವಾತಾವರಣದ ಪದರವು ಈ ಅಣುವಿನಿಂದ ಆಗಿದೆ. ಇಲ್ಲಿ CO3 ಅಂತ ನಾವು ಉತ್ತರವನ್ನು ಬರಿಬೇಕು. ಸೊ ನೆಕ್ಸ್ಟ್ 28ನೇ ಪ್ರಶ್ನೆ, ಮಾನವರಲ್ಲಿ ಲೈಂಗಿಕ ಸಂಪರ್ಕದಿಂದ ಹರಡುವ ವೈರಸ್ ಸೋಂಕು ಯಾವುದು ಅಂತ. ಸೊ A, ಏಡ್ಸ್. ಇನ್ನು ನೆಕ್ಸ್ಟ್ ಕ್ವೆಶನ್ 29ನೇದು, ಪರಿಸರ ವ್ಯವಸ್ಥೆಯಲ್ಲಿ ವಿಘಟಕರು ಪಾತ್ರವೇನು? ಉತ್ತರ, ಸತ್ತ ಸಸ್ಯ ಮತ್ತು ಪ್ರಾಣಿಗಳ ತ್ಯಾಜ್ಯಗಳನ್ನು ವಿಘಟಿಸಿ ಪರಿಸರವನ್ನು ಸ್ವಚ್ಛಗೊಳಿಸಿ ಪರಿಸರ ಸಮತೋಲನವನ್ನು ಕಾಪಾಡುತ್ತವೆ. ಪುರುಷರಲ್ಲಿ ವೃಷಣಗಳು ಕಿಬ್ಬೊಟ್ಟೆಯ ಹೊರಗೆ ವೃಷಣ ಚೀಲಗಳಿರುತ್ತವೆ, ಏಕೆ? ವೀರ್ಯಾಣುಗಳ ಉತ್ಪಾದನೆಗೆ ಸಾಮಾನ್ಯ ದೇಹದ ಉಷ್ಣತೆಗಿಂತ ಅಗತ್ಯವಿರುವ ಕಡಿಮೆ ಉಷ್ಣತೆಯನ್ನು ನಿರ್ವಹಿಸಲು. ಇನ್ನು 31ನೇ ಪ್ರಶ್ನೆ, ಈ ಕೆಳಗಿನ ಸಸ್ಯ ಹಾರ್ಮೋನುಗಳ ಕಾರ್ಯವನ್ನು ತಿಳಿಸಿ. ಆಕ್ಸಿನ್ ಪ್ರಮುಖವಾಗಿ ಕಾಂಡಗಳಲ್ಲಿ ಹಾಗೂ ಸಸ್ಯದ ಬಹುತೇಕ ಭಾಗಗಳಲ್ಲಿ ಜೀವಕೋಶಗಳು ಉದ್ದವಾಗಿ ಬೆಳೆಯಲು ಸಹಕಾರಿಯಾಗಿವೆ. ನೆಕ್ಸ್ಟ್ 2ನೇದು ಸೈಟೋಕೈನಿನ್ ಹಣ್ಣು ಮತ್ತು ಬೀಜಗಳಲ್ಲಿ ಕೋಶ ವಿಭಜನೆಯನ್ನು ಉತ್ತೇಜಿಸುತ್ತವೆ, ಸಮಗ್ರವಾಗಿ ಸಸ್ಯಗಳ ಬೆಳವಣಿಗೆಯನ್ನು ಉತ್ತೇಜಿಸುತ್ತವೆ. 32ನೇ ಪ್ರಶ್ನೆ, ಒಂದು ಹೂವಿನ ನೀಲಛೇದ ನೋಟವನ್ನು ತೋರಿಸುವ ಚಿತ್ರವನ್ನು ಬರೆದು ಅಂಡಾಶಯವನ್ನು ಗುರುತಿಸಿ ಅಂತ ಇದೆ. ಸೊ ಅಂಡಾಶಯ ಭಾಗವನ್ನು ಇಲ್ಲಿ ಗುರುತಿಸ್ತಾ ಇದ್ದೀವಿ. ಇಲ್ಲಿ ಕಾರಣ ಕೊಡಿ ಅಂತ ಒಂದು ಪ್ರಶ್ನೆ ಇದೆ. ಇಲ್ಲಿ 2 ಪ್ರಶ್ನೆಗಳಿವೆ, ಇದರಾಗ 1 ಮತ್ತು 2. ಮಾನವನ ಹೃದಯದ ಹೃತ್ಕುಕ್ಷಿಗಳು ದಪ್ಪ ಭಿತ್ತಿಯನ್ನು ಹೊಂದಿವೆ. ಉತ್ತರ, ಹೃತ್ಕುಕ್ಷಿಗಳು ರಕ್ತವನ್ನು ಹಲವಾರು ಅಂಗಗಳಿಗೆ ಪಂಪ್ ಮಾಡಬೇಕಾಗಿರುವುದರಿಂದ. ಸಸ್ತನಿಗಳು ಮತ್ತು ಪಕ್ಷಿಗಳಲ್ಲಿ ಆಕ್ಸಿಜನ್ ಯುಕ್ತ ಮತ್ತು ಆಕ್ಸಿಜನ್ ರಿಕ್ತ ರಕ್ತವನ್ನು ಪ್ರತ್ಯೇಕಿಸುವುದು ಅವಶ್ಯಕ. ಕಾರಣ ಏನು? ತಮ್ಮ ದೇಹದ ಉಷ್ಣತೆಯನ್ನು ಕಾಪಾಡಿಕೊಳ್ಳಲು ಅಧಿಕ ಶಕ್ತಿಯ ಅವಶ್ಯಕತೆ ಇರುವುದರಿಂದ. ಇನ್ನು 3 ಅಂಕದ 3 ಪ್ರಶ್ನೆಗಳಿವೆ. ಸೊ ಇವು ನೀವು ನೋಡ್ತಾ ಹೋಗಿ. ಆಮೇಲೆ ಆಪ್ಷನ್ ಕೂಡ ಇವೆ ನಿಮಗೆ. ಇಲ್ಲಿ ಪಳೆಯುಳಿಕೆ ಅಂದರೇನು, ಪಳೆಯುಳಿಕೆಗಳ ಕಾಲವನ್ನು ಅಂದಾಜು ಮಾಡುವ ವಿಧಾನವನ್ನು ತಿಳಿಸಿ ಮತ್ತು ಸಂಕ್ಷಿಪ್ತವಾಗಿ ವಿವರಿಸಿ ಅಂತ ಕೊಟ್ಟಿದ್ದಾರೆ. ಭೂಪದರಗಳಲ್ಲಿ ಸಂರಕ್ಷಿಸಲ್ಪಟ್ಟ ಅವಶೇಷಗಳನ್ನು ನಾವೇನಂತ ಕರಿತೀವಿ? ಪಳೆಯುಳಿಕೆ ಅಂತ ಕರಿತೀವಿ. ಇದೊಂದು ಪತ್ತೆ ಹಚ್ಚುವ ಒಂದು ವಿಧಾನ ಯಾವುದಂದರೆ ಸಾಪೇಕ್ಷ ವಿಧಾನ. ಮೇಲ್ಪದರದಲ್ಲಿ ಸಿಗುವ ಪಳೆಯುಳಿಕೆಗಳು ಆಳಪದರದಲ್ಲಿನ ಪಳೆಯುಳಿಕೆಗಿಂತ ಇತ್ತೀಚಿನದಾಗಿರುತ್ತವೆ. ಇನ್ನು ಸಮಸ್ಥಾನಿಗಳು ಬಳಸಿದ ಕಾಲವನ್ನು ಪತ್ತೆ ಹಚ್ಚುವುದು.
ಪಳೆಯುಳಿಕೆಯಲ್ಲಿನ ಧಾತು ಒಂದರ ವಿವಿಧ ಸಮಸ್ಥಾನಿಗಳಿರುವ ಅನುಪಾತ ಕಂಡುಹಿಡಿಯುವ ಮೂಲಕ ಅವುಗಳ ಕಾಲ ನಿರ್ಣಯಿಸಬಹುದು. ಆಮೇಲೆ 4 ಅಂಕದ 2 ಪ್ರಶ್ನೆಗಳಿವೆ. ಕೋಶೀಯ ಉಸಿರಾಟದ ಮೊದಲ ಹಂತದಲ್ಲಿ ಗ್ಲುಕೋಸ್ ಅಣು ಕೋಶ ದ್ರವ್ಯದಲ್ಲಿ ಯಾವ ಅಣುವಾಗಿ ವಿಭಜಿಸಲ್ಪಡುತ್ತವೆ? ಉಸಿರಾಟದ ವಿಧಾನವನ್ನು ತಿಳಿಸಿ ಮತ್ತು ಅವುಗಳ ನಡುವಣ ಇರುವ ಯಾವುದಾದ್ರೂ 2 ವ್ಯತ್ಯಾಸಗಳನ್ನು ಬರೆಯಿರಿ ಅಂತ ಇದೆ. ಪೈರುವೇಟ್ ಅಣುವಾಗಿ ವಿಭಜಿಸಲ್ಪಡುತ್ತವೆ. 2 ವಿಧಗಳು, ವಾಯುವಿಕ ಉಸಿರಾಟ, ಅವಾಯುವಿಕ ಉಸಿರಾಟ. ಇವುಗಳ ವ್ಯತ್ಯಾಸ ಕೂಡ ಬರೀಬೇಕು. ಇನ್ನು ವಾಯುವಿಕ ಉಸಿರಾಟದ ವ್ಯತ್ಯಾಸ ಏನಿದೆ? ವಾತಾವರಣದ ಆಕ್ಸಿಜನ್ ಬಳಕೆಯಾಗುತ್ತದೆ. ಅಧಿಕ ಶಕ್ತಿಯೊಂದಿಗೆ ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರು ಬಿಡುಗಡೆಯಾಗುತ್ತದೆ. ಮೈಟೋಕಾಂಡ್ರಿಯಾದಲ್ಲಿ ಜರುಗುತ್ತದೆ. ಉನ್ನತ ಜೀವಿಗಳಲ್ಲಿ ಕಂಡುಬರುತ್ತದೆ. ಇನ್ನು ಅವಾಯುವಿಕ ಉಸಿರಾಟ, ವಾತಾವರಣದ ಆಕ್ಸಿಜನ್ ಬಳಕೆಯಾಗುವುದಿಲ್ಲ. ಕಡಿಮೆ ಶಕ್ತಿಯೊಂದಿಗೆ ಇಥೆನಾಲ್ ಮತ್ತು ಕಾರ್ಬನ್ ಡೈಆಕ್ಸೈಡ್ ಬಿಡುಗಡೆಯಾಗುತ್ತದೆ. ಕೋಶ ದ್ರವ್ಯದಲ್ಲಿ ಜರುಗುತ್ತದೆ. ಈಸ್ಟ್ನಂತಹ ಕೆಳವರ್ಗದ ಜೀವಿಗಳಲ್ಲಿ ಕಂಡುಬರುತ್ತದೆ. ಇದಾದ ನಂತರ ನಿಮಗೊಂದು ಇಲ್ಲಿ ಆಪ್ಷನ್ ಆಗಿ ಒಂದು ಪ್ರಶ್ನೆ ಕೂಡ ಇದೆ, ನೀವು ನೋಡ್ತಾ ಹೋಗ್ಬೋದು. ಇದಾದ ನಂತರ ನಿಮಗೆ ಇಲ್ಲಿ 2 ಪ್ರಶ್ನೆಗಳು, ಒಟ್ಟಾರೆ 6 ಅಂಕದ 3 ಅಂಕದ 2 ಪ್ರಶ್ನೆವೆ. ಸರಳ ವಿದ್ಯುತ್ ಮೋಟಾರ್ನ ಚಿತ್ರವನ್ನು ಬರೆದು ಒಡಕು ಉಂಗುರಗಳನ್ನು ಗುರುತಿಸಿ ಅಂತ ಇದೆ. ಸೊ ಇಲ್ಲಿ ಒಡಕು ಉಂಗುರದ ಭಾಗವನ್ನು ನಾವಿಲ್ಲಿ ಕಾಣ್ತಾ ಇದ್ದೀವಿ. ಆಮೇಲೆ ಪವನ ಶಕ್ತಿಯಿಂದ ವಿದ್ಯುತ್ ಶಕ್ತಿಯನ್ನು ಉತ್ಪಾದಿಸುವಲ್ಲಿ ಇರುವ ಯಾವುದಾದ್ರೂ 2 ಮಿತಿಗಳನ್ನು ಬರೆಯಿರಿ ಅಂತ ಇದೆ. ಸೊ ಇಲ್ಲಿ 4 ಮಿತಿಗಳನ್ನು ಇದೆ, ಯಾವುದಾದ್ರೂ 2 ಓದ್ಕೋಬೋದು. ಇದಾದ ನಂತರ 3 ಅಂಕದ 3 ಪ್ರಶ್ನೆಗಳಿವೆ. ಕೊನೆಗೆ ನಾವು ಇಲ್ಲಿ ನೋಡ್ತಾ ಇದ್ವಿ ಲಾಂಗ್ ಕ್ವಶನ್ಸ್ ಇವೆ ಇದು. ಇದಾದ ನಂತರ ನಮಗೆ ರಸಾಯನ ವಿಜ್ಞಾನಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳಿವೆ. ಸೊ ಇಡೀ ಪ್ರಶ್ನೆ ಪತ್ರಿಕೆ ಒಂದು ವಿಡಿಯೋಲಿ ಸಾಲ್ವ್ ಮಾಡೋದು ತುಂಬ ಕಷ್ಟ. ಸೊ ಈ PDF ನೋಟ್ಸನ್ನು ಡೌನ್ಲೋಡ್ ಮಾಡಿಕೊಂಡು ನೀವು ಕಂಪ್ಲೀಟಾಗಿ ಪ್ರಿಪೇರ್ ಆಗಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇಲ್ಲಿ ಈಗಾಗಲೇ ನಾನು ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂತೆ ಸುಮಾರು 8-10 ವಿಡಿಯೋಗಳನ್ನು ಮಾಡಿದ್ದೀನಿ. ಪ್ರಶ್ನೆ ಪತ್ರಿಕೆಗಳು ಮತ್ತು ಕೀ ಆನ್ಸರ್ ಇದೆ. ಅವುಗಳ ಲಿಂಕ್ ಕಾಮೆಂಟ್ ಬಾಕ್ಸ್ ಇರುತ್ತೆ, ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡ್ಕೊಂಡು ಅಂತ ಹೇಳ್ತಾ ಇವತ್ತಿನ ಕ್ಲಾಸಲ್ಲಿ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್ ದ ವಿಡಿಯೋ. If you like the video, subscribe to our channel to get more videos. Thank you all.